ಸದಾಚಾರ ಇಲ್ಲದವನು ಜಪ 10,000 ಮಾಡಿಕೊಳ್ಳಬೇಕು ಅಂತಂದ್ರೆ ನಾವು ಎಷ್ಟು ಸುಳ್ಳುಗಳನ್ನು ಹೇಳ್ತಾ ಹೇಳ್ತಾ ಸಾಕಷ್ಟು ಪುಣ್ಯಗಳನ್ನು ಮಾಡಿದ ಅಥವಾ ದೇವರ ಜಪ ಎಷ್ಟು ಬೇಕಾದಷ್ಟು ಮಾಡುವ ಅದರ ಫಲ ನಮ್ಗೆ ಏನೂ ಸಿಗೋದಿಲ್ಲ. ಅದರ ಫಲ ಸಿಗೋದು ಮೈನಸ್ ಆಗಿ ಪ್ಲಸ್ ಆಗ್ತದೆ. ಆಮೇಲೆ ತನ್ನ ಸತಿ ಬಂಧುಗಳನ್ನು ವಹಿಸಿ ಚಿನ್ನ ದಾನ ಮಾಡಿ ಬರಬೇಕು. ಅಂದ್ರೆ ನಮ್ಮ ಪರಿವಾರದಲ್ಲಿರುವ ಅಥವಾ ನಮ್ಮ ಸ್ನೇಹಿತರು ಅಥವಾ ಯಾವುದೇ ನಮ್ಮ ನೆರೆಹೊರೆಯವರ ಬಗ್ಗೆ ಅವಹೇಳನ ಮಾಡಿ ಅವರಿಗೆ ತೊಂದರೆಗಳನ್ನು ಕೊಟ್ಟು ಈ ರೀತಿ ಮಾಡಿ ನಾವು ಚಿನ್ನವನ್ನು ಆಮೇಲೆ ದಾನ ಮಾಡಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಅಂದ್ರೆ ನಾವು ಚಿನ್ನ ದಾನ ಮಾಡೋಕ್ಕಿಂತ ನಮ್ಮ ಪಕ್ಕದಲ್ಲಿರುವವರ ಬಗ್ಗೆ ಜಾಸ್ತಿ ಕಾಳಜಿ ಕೊಟ್ಟು ಅವರಿಗೆ ನೋಯ್ದಂತೆ ಇರಬೇಕು. ಭಿನ್ನಾನ್ನದಲ್ಲಿ ದೇಶವ ತಿರುಗಿ ಅನ್ನದಾನ ಮಾಡಿಕೊಳ್ಳಬೇಕು. ಅಂದ್ರೆ ಮತ್ತೊಬ್ಬರ ಹಣದಲ್ಲಿ ನಾವು ಬದುಕಿ ಇಡೀ ದೇಶವನ್ನು ತಿರುಗಿದ್ರೆ ಏನು ಅರ್ಥ ಇಲ್ಲ. ಆಮೇಲೆ ಅನ್ನದಾನ ಮಾಡಿದ್ರೆ ಅದರಲ್ಲಿ ಅರ್ಥ ಇಲ್ಲ. ಸ್ನಾನಕ್ಕೆ ಪಾನಕ್ಕೆ ಆಗುವ ತಿಳಿನೀರು ಕಾಣದೊಳಗಿದು ತೊಳಬೇಕು. ಆನಂದ ಮೂರ್ತಿ ಪುರಂದರ ಗಿಡಗಳನ್ನು ನೆನೆಯದ ತನುವೆದ್ದು ತೊಲಬೇಕು. ಅಂದ್ರೆ ಅರ್ಥ ಏನು, ನಾವು ಯಾವುದೇ ಒಂದು ಕೆಲಸ ಮಾಡಬೇಕಿತ್ತಂದ್ರೆ ಮತ್ತೊಬ್ಬರಿಗೆ ನೋಯಿಸಲಾಗದೆ, ಓಕೆ, ಅವ್ರದ್ದು ಭಾವನೆಗಳಿಗೆ ಧಕ್ಕೆ ಆಗಲಾರದೆ ನಮ್ಮ ಕೆಲಸಗಳನ್ನು ನಾವು ಮಾಡ್ತಾ ಇದ್ರೆ ಇದರಿಂದ ಏನಾದರೂ ಒಂದು ಸ್ವಲ್ಪ ಫಲ ಸಿಗ್ಬೋದು. ಆಮೇಲೆ ಇವತ್ತಿನ ನನ್ನ ಚಿಂತೆಯನ್ನು ಆರಿಸ್ಕೋತೀನಿ ತಂದೆ ತಾಯಿಗಳ ಋಣವನ್ನು ನಾವು ಇಡೀ ಜಗತ್ತೊಳಗೆ ತೀರಿಸಲಾದ ಋಣ ಯಾವ್ದು ಅಂತಂದ್ರೆ ತಂದೆ ತಾಯಿಗಳು. ಯಾಕಂದ್ರೆ ತಂದೆ ತಾಯಿಗಳು ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಈ ಭೂಮಿಗೆ ಬರ್ತಾ ಇದ್ದಿಲ್ಲ ಅಥವಾ ಯಾವುದೇ ಸಾಧನೆಗಳನ್ನು ಆಗ್ತಾ ಇದ್ದೇವೆ. ಬಟ್ ಈಗಿನ ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದ್ರೆ ತಂದೆ ತಾಯಿಗಳನ್ನು ಯಾವ ರೀತಿ ನೋಡ್ಕೋತಾ ಇದ್ದಾರೆ. ಆಲ್ಮೋಸ್ಟ್ ಈಗ ಅನ್ಯತೆ ಭಾಸಬಾರ್ದು ಯಾರು ಈಗ ಫಸ್ಟ್ ಮನೆಗೆ ಬರ್ಬೇಕಂತಂದ್ರೆ ಇವನ್ ಹುಡುಗಿಯ ತಂದೆ ತಾಯಿಗಳು ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಆ ಮನೆಯಲ್ಲಿ ತಂದೆ ತಾಯಿಗಳು ಇರಬಾರ್ದು, ಸ್ಪೆಷಲಿ ಅತ್ತಿ ಇರಬಾರ್ದು. ಬಟ್ ಇವ್ರ ಮಗ ಇದ್ದಂತಂದ್ರೆ ಇವ್ರು ಏನು ಮಾಡ್ತಾರ ಅಂದ್ರೆ ಇವ್ರು ಹೋದ್ಮೇಲೆ ಮದುವೆ ಮಾಡ್ಬೇಕು ಅನ್ಕೊಂಡು ಅಂದ್ರೆ ಈ ರೀತಿ ನಾವು ಯೋಚನೆ ಮಾಡ್ಬೇಕು ಕೆಲವು ಟೈಮ್. ಮತ್ತು ಆ್ಯಸ್ ಎ ಗಂಡು ಮಕ್ಕಳು ಹಾಕಿ ನಾವು ಅವ್ರು ಯಾವ ರೀತಿ ತ್ಯಾಗ ಮಾಡ್ತಿದ್ದಾರೆ ಈಗ ನಾವು ಪರ್ಟಿಕ್ಯುಲರ್ ಆಗಿ ನಮ್ಮ ಪರ್ಸನಲ್ ಆಗಿ ನಾನು ಹೇಳ್ತೀನಿ. ಈಗ ನಮ್ಮದು ಆ್ಯಕ್ಚುಲಿ ತಂದೆಯವರು ಸಿಟಿಗೆ ಬ್ಯಾಂಕ್ ಮ್ಯಾನೇಜರ್ ಇದ್ದರು. ನನಗೆ ಬಸ್ನಲ್ಲಿ ಆಲ್ಮೋಸ್ಟ್ ವಾಮಿಟ್ ಆಗ್ತಾ ಇತ್ತು.